ಹಲೋ, ವೆಲ್ಕಮ್ ಬ್ಯಾಕ್ ಟು ಜೆಟ್ ಸೈಟ್. ನಾನು ನಿಮ್ಮ ರಜನೀಶ್. ಈ ದಿನ ನಾವಿದ್ದೀವಿ ಚೆನ್ನೈನಲ್ಲಿ. ಸೊ ಚೆನ್ನೈ ಅಂದಿದ ತಕ್ಷಣ ನಿಮಗೆ ನೆನಪಾಗೋದೆ ತುಂಬ ಬಿಸಿಲು. ಸೊ ಇಲ್ಲಿ ಒಬ್ಬ ಮನುಷ್ಯ ಒಂದು 20 ವರ್ಷಗಳಿಂದ ಒಂದು ಪಕ್ಷಿಗಳಿಗೋಸ್ಕರ ತನ್ನ ಜೀವನನೇ ಮುಡುಪಾಗಿಟ್ಟಿರ್ತಾನೆ ಅಂದರೆ ನಂಬ್ತೀರಾ? ಸೊ ಹೌದು, ನಿಜವಾದ ಮೇಳಗಣ್. ನೀವು ಆ ಸಿನಿಮಾ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಆ ಸಿನಿಮಾದ ಒಂದು ತುಣುಕು ಇದೇ ಜಾಗದಲ್ಲಿ ನಡೆದಿತ್ತು. ಸೊ ಇವತ್ತು ಅದೇ ಜಾಗದಲ್ಲಿದ್ದೀನಿ. ಒಂದು 3 ವರ್ಷಗಳ ಹಿಂದೆ ನಾನು ಇದೇ ಜಾಗಕ್ಕೆ ಬಂದಿದ್ದೆ. ಆವಾಗ ಯಾರೂ ಇರಲಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ ಈ ಪ್ಯಾರೆಟ್ ಸುಂದರನ್ ಅಂದರೆ ಯಾರು ಅಂತ. ಆದರೆ ಈ ದಿನ ಇವತ್ತು ನನ್ನ ಹಿಂದೆ ನೋಡ್ತಾ ಇರ್ಬೋದು, ಇಷ್ಟು ಜನ ಬಂದಿದ್ದಾರೆ. ಸೊ ಅವರ ಹೆಸರು ಈಗ ಎಷ್ಟಾಗಿದೆ ಅಂತ ನಿಮಗೆ ಅರ್ಥ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ಈ ಪ್ಯಾರೆಟ್ ಸುಂದರನ್ ಅವರ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋದಲ್ಲಿ ಮಿಸ್ ಮಾಡದೆ ಕಡವರೆಗೂ ನೋಡಿ. ಸೊ ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಹೋಗೋಣ. ನಾವು ರೂಮ್ ಬುಕ್ ಮಾಡಿದ್ದು ಚೆನ್ನೈನ ಬೆಸಂತ್ ನಗರದಲ್ಲಿ. ನಾವು ಕಾರಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಸಂಜೆ ಬೀಚ್ ರೋಡ್ ಆಗಿರೋದ್ರಿಂದ ತುಂಬ ಟ್ರಾಫಿಕ್ ಇರುತ್ತೆ. ಬರುವಾಗ ಟ್ರೈನಲ್ಲಿ ಬರೋಣ ಅಂತ ಹೋದ್ವಿ. ಅವರಿರೋದು ಚಿಂದರಪೇಟೆ ಹತ್ರ, ಸೆಂಟ್ರಲಿಂದ ನಿಮಗೆ ಕೇವಲ ಒಂದು 3 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿ ಕೇವಲ ಪಕ್ಷಿಗಳು ಮಾತ್ರವಲ್ಲದೆ ಅನೇಕ ಪ್ರಾಣಿಗಳು ಅವ್ರ ಮನೆ ಮುಂದೆ ಬರುತ್ತೆ. ಎಲ್ಲದಕ್ಕೂ ಸಹ ಅವ್ರು ಊಟ ಹಾಕ್ತಾರೆ. ಅದೇ ರೀತಿ ಒಳಗೆ ಹೋದ್ವಿ. ಅಲ್ಲಿ ಒಳಗೆ ಹೋಗಿದ ತಕ್ಷಣ ನಿಮಗೆ ತುಂಬ ಚಿತ್ರಪಟಗಳು ಕಾಣಿಸುತ್ತೆ. ಸ್ವಲ್ಪ ಅಲ್ಲ ರೆಸ್ಟ್ ತೊಗೊಂಡು ಮತ್ತೆ 4:15 ಕರೆಕ್ಟಾಗಿ ಮೇಲೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಇವರು ವೀಕ್ಷಣೆ ಮಾಡೋದಕ್ಕೆ ಯಾವುದೇ ಚಾರ್ಜ್ ಮಾಡೋದಿಲ್ಲ, ಇದು ಕಂಪ್ಲೀಟ್ಲಿ ஃப்ரீ ಆಗಿರುತ್ತೆ. அதனால தான் எல்லா கடல்கிட்டையும் நீங்கள் பார்த்தீங்கன்னா கிளிங்க தான் இருக்குது. ஆண்டாள் கிட்ட, ஸ்ரீரங்கர் கிட்ட, எல்லார்கிட்டையும் நீங்கள் பார்த்தீங்கன்னா கிளிங்க தான் இருக்குது. அதுவும் நம்ம சொன்ன மந்திரத்தை திருப்பி சொல்லணும். நம்ம பேசுறது பேசலைங்களா அந்த மாதிரி. அதுக்காகவே அவங்கக்கிட்ட நம்ம வந்து நம்மளுடைய ஏதாவது தேவைகள், நம்மளுடைய எண்ணங்களை வந்து ஷேர் பண்ணுறதுக்கு இந்த கிளிங்க மூலம் அவங்க கடல்கிட்ட போகும். அதுக்காக தான் எல்லார்கிட்டையும் கை வச்சு ரைஸ் எடுத்து ஓகேங்களா. ಅವರು ತಮಿಳಲ್ಲಿ ಹೇಳಿರೋದ್ರಿಂದ ನಾನು ಕನ್ನಡದಲ್ಲಿ ನಿಮಗೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಇವರು ಎಲ್ಲ ಗಿಣಿಗಳನ್ನು ದೇವರ ರೀತಿಯವರು ನೋಡ್ತಾರೆ. ಅದಕ್ಕಾಗಿ ಎಲ್ಲ ದೇವರುಗಳ ಹತ್ರ ಸಾಮಾನ್ಯವಾಗಿ ಗಿಣಿಗಳನ್ನು ನೋಡ್ಬೋದು ಅಂತ ಅವ್ರು ಹೇಳಿದ್ದಾರೆ. ಅದೇ ರೀತಿ ನನ್ನ ಮುಂದೆ ನಿಮಗೆ ಕಾಣಿಸ್ತಾ ಇರ್ಬೋದು ವಿಡಿಯೋದಲ್ಲಿ, ಆ ಮರದಲ್ಲಿ ತುಂಬ ಅನೇಕ ಕಾಗೆಗಳಿದಾವಂತೆ. ಆ ಕಾಗೆಗಳಿಗೂ ಮತ್ತು ಗಿಣಿಗಳಿಗೆ ಆಗೋದಿಲ್ಲ ಸಾಮಾನ್ಯವಾಗಿ. ಆದರೆ ಸಾಯಂಕಾಲ 4 ಗಂಟೆ ಆದಮೇಲೆ 4ರಿಂದ 6 ಗಂಟೆವರೆಗೂ ಆ ಕಾಗೆಗಳು ಗಿಣಿಗಳಿಗೋಸ್ಕರ ಜಾಗ ಮಾಡಿಕೊಡ್ತವೆ ಅಂತ ಹೇಳ್ತಾ ಇದ್ದಾರೆ. ಇವರು ನೀರಿನಲ್ಲಿ ನೆನೆಸಿದಂಥ ಅಕ್ಕಿ ಮತ್ತು ಶೇಂಗಾ ಈ ಎರಡನ್ನೂ ಸಹ ಅಲ್ಲಿ ಮೇಲೆ ಆ ರ್ಯಾಕೆಗಳ ಮೇಲೆ ಇಡ್ತಾರೆ. ಎಲ್ಲ ಪಕ್ಷಿಗಳು ಮತ್ತು ಗಿಣಿಗಳು ಇದೆಲ್ಲ ಬಂದು ಅಲ್ಲಿ ತಿಂದ್ಬಿಟ್ಟು ಹೋಗ್ತವೆ. ಇಲ್ಲಿ ಹೆಚ್ಚಾಗಿ ನಾವು ಪಾರಿವಾಳ, ಗುಬ್ಬಚ್ಚಿ ಮತ್ತು ಗಿಣಿಗಳನ್ನ ನಾವು ನೋಡ್ಬೋದು. ನೀವು ಅಲ್ಲಿ ನೋಡ್ಬೋದು, ಆಲ್ರೆಡಿ ಇಲ್ಲಿ ಕೆಲವೊಂದು ಗಿಣಿಗಳು ಬಂದು ಅಲ್ಲಿ ಕೂತಿದೆ. ಆ್ಯಕ್ಚುಲಿ ಇದು ಒಂದು 3-4 ಬ್ಯಾಚ್ಗಳ ರೂಪದಲ್ಲಿ ಬರುತ್ತೆ. ಇವಾಗ ಒಂದು ಬ್ಯಾಚ್ ಆದಮೇಲೆ ಇನ್ನೊಂದು ಬ್ಯಾಚು, ಇನ್ನೊಂದು ಬ್ಯಾಚ್ ಆದಮೇಲೆ ಇನ್ನೊಂದು ಬ್ಯಾಚು. ಸೊ ಸುಮಾರು ಒಂದು 6,000ದಿಂದ 8,000 ಗಿಣಿಗಳು ಬರುತ್ತೆ ಅಂತ ಲಾಸ್ಟ್ ಟೈಮ್ ಬಂದಾಗ ಹೇಳಿದರು. ಬಟ್ ನೋಡೋಣ ಈ ಸಲ ಇನ್ಕ್ರೀಸ್ ಆಗಿದೆಯೋ ಅಥವಾ ಇನ್ನೂ ಕಮ್ಮಿ ಆಗಿದೆಯೋ ನೋಡೋಣ. ಈ ವಿಡಿಯೋ ಸ್ವಲ್ಪ ಲೆಂದಿ ಆಗ್ಬೋದು, ಯಾಕಂದರೆ ಈಗ ಯಾವ ರೀತಿಯ ಪಕ್ಷಿಗಳು ಬರುತ್ತೆ ಅನ್ನೋದನ್ನ ನಾನು ವೈಡ್ ಆ್ಯಂಗಲಲ್ಲಿ ಹಾಕಿ ಇಟ್ಬಿಟ್ಟಿದ್ದೀನಿ. ನಾನು ಕ್ಯಾಮ್ರಾ ಇಟ್ಟಿರೋದು ಪಕ್ಷಿಗಳಿಗೆ ಗೊತ್ತಾಗಿದೆ ಅನಿಸುತ್ತೆ, ಯಾಕಂದರೆ ಆ ಕ್ಯಾಮ್ರಾ ಹತ್ರ ಬಂದಿಲ್ಲ. ಆದರೂ ಸ್ವಲ್ಪ ಚೆನ್ನಾಗಿ ಕ್ಯಾಪ್ಚರ್ ಆಗಿದೆ.
ಸೊ ನೋಡಿ. ஹலோ, மை நேம் இஸ் சுதர்சன். என்ன இங்கே இந்த ஏரியாவில் பேரட் சுதர்சன் சொல்லுவாங்க. நான் ஒரு 16 இயர்ஸாக பேரட்ஸ்க்கு ஃபீடிங் பண்ணுறேன். ஏன் பேரட்ஸ்க்கு நான் ஃபீடிங் பண்ண எப்படி ஸ்டார்ட் பண்ணேன்னா, ஒரு 15 இயர்ஸ் பேக் எங்கள் அப்பா இறந்துட்டாரு. இருந்து மேலே வந்து பார்க்கும்போது பறவைங்களுக்கு ஃபுட்டு ஷார்ட்டேஜ் இருந்தது, மரங்களும் கம்மியாக இருந்தது. அவங்களுக்கு சர்ச்சிங் ஃபார் ஃபுட் அண்ட் ஷெல்டர்ஸ். நான் என்ன பண்ணேன், இவங்களுக்கு டெய்லி கொஞ்சம் கொஞ்சம் வைக்க ஆரம்பிக்கும் போது கிளிகள் நிறையா வர ஆரம்பித்தாங்க. இப்போ நீங்கள் பார்த்தீங்கன்னா ஜனவரியில் ஒரு 10,000 to 15,000 பேரட்ஸ் வருது ஜனவரியில். இதை பார்க்கறதுக்கு நிறைய கூட்டம் வராங்க. மெய்யழகன், சிங்கப்பூர் சலூன், மெனி பிக்சர்ஸ் ஆர் டேக்கிங் இயர். அதே மாதிரி நிறைய செலிபிரிட்டிஸ் பர்த்டே எல்லாம் இங்கே தான் வந்து செலிப்ரேட் பண்ணுறாங்க. இது ஒரு பாசிட்டிவ் வைப்ரேஷன் பிளேஸ். இது நீங்கள் வரணும்னா என் நம்பர் வாங்கிக்கோங்க, சார்கிட்ட கான்டாக்ட் பண்ணி வந்து பாருங்க. கூகுளில் இருக்கும், என் பேர் பேரட் சுதர்சன். அப்படி உங்களுக்கு எதனா டவுட் இருந்தால் சாரை கான்டாக்ட் பண்ணி நீங்கள் வந்து பாருங்க. இந்த இடம் ரொம்ப பாசிட்டிவ் வைப்ரேஷன் பிளேஸ். நீங்கள் புக் பண்ணி வந்தீங்கன்னா உங்களுக்கு ಚಾನ್ಸ್ கிடைக்கும். ದಯವಿಟ್ಟು வந்து பாருங்க. நன்றி. ನಾನು ಈ ವಿಷಯನ ಹೇಳಲೇಬೇಕು. ಏನಂದರೆ, ಇಡೀ ಚೆನ್ನೈ ಮಹಾನಗರದಲ್ಲಿ ಎಲ್ಲೂ ಸಹ ನಿಮಗೆ ಗಿಣಿಗಳು ಕಾಣಿಸೋದಿಲ್ಲ. ಆದರೆ ಈ ಪರ್ಟಿಕ್ಯುಲರ್ ಜಾಗದಲ್ಲಿ ಮಾತ್ರ ಎಲ್ಲಿಂದ ಈ ಪಕ್ಷಿಗಳು ಸರಿಯಾಗಿ 4 ಗಂಟೆ 4:15 ಇಲ್ಲಿ ಬರ್ತವೆ. 20 ವರ್ಷಗಳಿಂದ ಇವರು ತಮ್ಮ ಸ್ವಂತ ಖರ್ಚಿನಲ್ಲಿ ಈ ಪಕ್ಷಿಗಳಿಗೆ ಊಟ ನೀಡ್ತಾ ಇದ್ದಾರೆ. ಅದೇ ರೀತಿ 20 ವರ್ಷಗಳಿಂದ ಇವರು ಒಂದು ದಿನ ಸಹ ಬೇರೆ ಕಡೆ ಎಲ್ಲೂ ಹೋಗೋಕ್ಕಾಗಿಲ್ಲ. ಇವರು ಒಂದು ವೇಳೆ ಎಲ್ಲಾದ್ರೂ ಹೋಗ್ಬಿಟ್ರೆ ಈ ಪಕ್ಷಿಗಳು ಮತ್ತೆ ಮನೆ ಹತ್ರ ಬರುತ್ತೆ ಅಂತ ಹೇಳ್ಬಿಟ್ಟು ಊಟ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಇಲ್ಲೇ ಇದ್ದಾರೆ.
ತಂದೆ ತೀರೋದ ನಂತರ ಒಂದು ದಿನ ಒಂದು ಪಕ್ಷಿ ಬರುತ್ತೆ, ಒಂದು ಗಿಣಿ ಬರುತ್ತೆ. ಆ ಗಿಣಿ ಬಂದ್ಬಿಟ್ಟು ಇವ್ರ ಹತ್ರ ಮನೆ ಮುಂದೆ ನಿಂತಿರುತ್ತೆ. ಇವರು ಸ್ವಲ್ಪ ಈ ಏನಂತಾರೆ ಕಡಲೆ ಬೀಜ ಎತ್ಕೊಂಡು ಅದಕ್ಕೆ ಕೊಡ್ತಾರೆ. ಒಂದಿನ ತಿಂದ್ಬಿಟ್ಟು ಹೋಗುತ್ತೆ. ನೆಕ್ಸ್ಟ್ ದಿನ ಇನ್ನೆರಡು ಗಿಣಿಗಳು ಬರುತ್ತೆ, 3 ಗಿಣಿಗಳು. ಹೀಗೆ ಪ್ರತಿದಿನ ಬಂದು ಇವತ್ತು 6ರಿಂದ 10,000 ಗಿಣಿಗಳವರೆಗೂ ಇಲ್ಲಿ ಪ್ರತಿದಿನ ಬರ್ತಾನೆ ಇದೆ. ಪ್ರತಿದಿನ ಬಂದರೂ ಸಹ ಇವರು ಒಂದು ದಿನನೂ ಊಟ ಮಿಸ್ ಮಾಡಿಲ್ಲ. ಆ 6ರಿಂದ 10,000 ಗಿಣಿಗಳಿಗೂ ಸಹ ತಮ್ಮ ಸ್ವಂತ ಖರ್ಚಿನಲ್ಲಿ ಇವತ್ತಿಗೂ ಸಹ ಊಟವನ್ನು ನೀಡ್ತಾ ಇದ್ದಾರೆ. ಈಗ ಈ ಜಾಗಕ್ಕೆ ನಾನು 3 ವರ್ಷಗಳ ಹಿಂದೆ ಬಂದಿದ್ದೆ. ಆಗ ಇಷ್ಟೊಂದು ಇವರು ಫೇಮಸ್ ಆಗಿರಲಿಲ್ಲ. ಯಾವಾಗ ಮೇಯಳಗನ್ ಅಂತ ಮೂವಿ ಬಂತೋ, ಆ ಮೂವಿ ಬಂದಮೇಲೆ ಇವರ ಹೆಸರು, ಇವ್ರು ಮಾಡ್ತಿರುವಂಥ ಸಾಧನೆ ಈಗ ದೇಶದಲ್ಲೆಲ್ಲ ಹರಡಿದೆ. ನೀವು ರೀಲ್ಸ್ ನೋಡಿದ್ರು, ಯಾವುದೇ ಸೋಷಿಯಲ್ ಮೀಡಿಯಾ ನೋಡಿದ್ರು, ಈ ರೀತಿ ಚೆನ್ನೈಲಿ ಒಬ್ಬ ಪಕ್ಷಿಗಳಿಗೆ ಊಟ ನೀಡ್ತಾ ಇದ್ದಾನೆ ಅಂತ ಎಲ್ಲ ಕಡೆ ಮಾತು. ಇನ್ನೊಂದು ವಿಚಾರ ಹೇಳಲೇಬೇಕು. ಇವರು ತಮ್ಮ ಸ್ವಂತ ಮಗಳು ಅವರ ಮದುವೆ ದಿನ ಸಹ ಇವರು ಮದುವೆ ಮಂಟಪಕ್ಕೆ ಹೋಗಿಲ್ಲ. ಯಾಕಂದರೆ ಈ ಪಕ್ಷಿಗಳಿಗೆ ಇವರು ಊಟ ಬಡಿಸ್ಬೇಕು. ಆ ಪಕ್ಷಿಗಳಿಗೆ ಊಟ ಬಡಿಸಿದ್ರೆ ಮಾತ್ರ ಆ ದಿನ ಅವ್ರಿಗೆ ಕಂಪ್ಲೀಟ್ ಆಗೋದು. ಅದಕ್ಕಾಗಿ ಅವತ್ತು ಮದುವೆ ದಿನ ಸಹ ಹೋಗಲಿಲ್ಲ ಇವರು ತಮ್ಮ ಮಕ್ಕಳ ರೀತಿ ಅದನ್ನು ಸಾಕ್ತಾ ಇದ್ದಾರೆ. ಅವರು ಹೇಳ್ತಾರೆ, ಈ ಪಕ್ಷಿಗಳು ನಮಗೆ ದೇವರ ಸಮಾನ ಅಂತ. ಈ ಗಿಣಿಗಳೆಲ್ಲ ಅವ್ರಿಗೆ ದೇವರ ರೀತಿ ಅಂತೆ. ಅದೇ ರೀತಿ ಇವ್ರ ಬಗ್ಗೆ ಇನ್ನೊಂದು ನಾನು ವಿಚಾರ ಹೇಳಲೇಬೇಕು. ನಾನು 2022ರಲ್ಲಿ ಆ ಸಮಯದಲ್ಲಿ ನಾನು ಇಲ್ಲಿ ಬಂದಿದ್ದೆ. ನಾವು ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬಿಟ್ಟು ಇಲ್ಲಿಂದ ಅವ್ರನ್ನ ಮೀಟ್ ಮಾಡೋಣ ಅಂತ ಚೆನ್ನೈಗೆ ಹೋದ್ವಿ. ಚೆನ್ನೈಗೆ ಹೋಗ್ಬಿಟ್ಟು ಎಲ್ಲ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಇನ್ನೇನು ಹೊರಡಬೇಕು. ಅವಾಗ ಯಾರೂ ಇರಲಿಲ್ಲ, ಇಷ್ಟು ಜನ ಇರಲಿಲ್ಲ ಅವಾಗೆಲ್ಲ. ಅವಾಗ ನಾವು ಫ್ಯಾಮಿಲಿ ಒಂದು 3 ಜನ ಮತ್ತು ಮಗು, ಇಷ್ಟೇ ಜನ ಇದ್ದಿದ್ದು. ನಾವು ಅಲ್ಲಿಂದ ಬೆಸನ್ ನಗರ್ಗೆ ಹೋಗ್ಬೇಕಾಗಿತ್ತು. ಹೇಗೆ ಹೋಗ್ತಾ ಇದ್ದೀರಾ ಅಂತ ಹೇಳಿ, ನಾವು ಕ್ಯಾಬ್ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ. ಆದರೆ ಆ ದಿನ ಅವರು ತಮ್ಮ ಸ್ವಂತ ಕಾರ್ ಕೀ ಕೊಟ್ಬಿಟ್ಟು ಕಾರಲ್ಲಿ ಹೋಗಿ ಅಂತ ಹೇಳ್ತಾರೆ. ಇಂಥ ಮನಸ್ಸು ಎಷ್ಟು ಜನಕ್ಕೆ ಬರುತ್ತೆ? ಅಂತ ವ್ಯಕ್ತಿ ನಾನು ಯಾವತ್ತೂ ನೋಡಿಲ್ಲ. ತುಂಬ ರೇರ್. ಯಾರು ಪರಿಚಯ ಇಲ್ಲದಂಥ ವ್ಯಕ್ತಿಗೆ ತಮ್ಮ ಸ್ವಂತ ಕಾರ್ ಕೊಟ್ಬಿಟ್ಟು ಹೋಗಿ ಬನ್ನಿ ಅಂತ ಕೊಡ್ತಾರೆ. ಯಾರು ಕೊಡ್ತಾರೆ ಈ ಟೈಮಲ್ಲಿ? ಇಂಥ ಕಾಲದಲ್ಲಿ ಯಾರು ಕೊಡ್ತಾರೆ? ಇನ್ನೊಂದು ವಿಚಾರ ಏನಂತಂದರೆ, ಇಲ್ಲಿ ಜಾಗದಲ್ಲಿ ತುಂಬ ಅನೇಕ ಫಿಲಮ್ಗಳು, ಕೇವಲ ಅದು ಮೇಳಗಳ ಮೂವಿ ಮಾತ್ರ ಅಲ್ಲ, ಮತ್ತು ಅನೇಕ ಮೂವಿಗಳು ಸಹ ಶೂಟಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿ ಕೆಲವೊಂದು ಸೆಲೆಬ್ರಿಟಿಗಳು ಸಹ ಬಂದು ಇಲ್ಲಿ ತಮ್ಮ ಬರ್ಡೇ ಆಚರಣೆ ಮಾಡ್ತಾರೆ ಅಂತ ಅವರೇ ಹೇಳಿದ್ದಾರೆ. ನೋಡಿದ್ರಲ್ಲ, ಇದಾಗಿತ್ತು ಪ್ಯಾರೆಟ್ ಸುಂದರಸನ್ ಅವರ ಒಂದು ಕತೆ. ನೀವೇನಾದರೂ ಈ ಚೆನ್ನೈ ಕಡೆ ಬಂದು ಈ ಜಾಗವನ್ನು ನೀವು ಭೇಟಿ ಮಾಡಬೇಕು ಅಂತಿದ್ರೆ ಖಂಡಿತವಾಗಿ ಬನ್ನಿ. ನಿಮಗೆ ಅಡ್ರೆಸ್ಸು ಮತ್ತು ಫೋನ್ ನಂಬರು ನಾನು ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೆನಪಿರಲಿ, ನೀವು ಇಲ್ಲಿಗೆ ಬರಬೇಕಂದ್ರೆ ಮುಂಚೆನೇ ನೀವು ಬುಕ್ಕಿಂಗ್ ಮಾಡಿರಬೇಕು. ಮೊದಲು ಬುಕ್ಕಿಂಗ್ ಇರಲಿಲ್ಲ, ಆದರೆ ಈಗ ಜಾಸ್ತಿ ಜನ ಇರೋದ್ರಿಂದ ಬುಕ್ಕಿಂಗ್ ಇದೆ. ಸೊ ಬುಕ್ಕಿಂಗ್ ಮಾಡಿಬಿಟ್ಟು ಬನ್ನಿ. ನಿಮಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ, ನಾನು ಖಂಡಿತವಾಗಿ ನಿಮ್ಗೆ ಅಡ್ರೆಸ್ಸು ಮತ್ತು ಡೀಟೇಲ್ಸ್ ಕಳಿಸ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸೊ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಂದು ಜಾಗದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.